ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಎಲ್ಲರಿಗೂ ಶುಭೋದಯ. ನೆನ್ನೆ KKR ಟ್ರೋಫಿ ಎತ್ತುತ್ತಾ ಇದ್ದಂಗೆ ಸುಮಾರು ಅವಾರ್ಡ್ಸ್ಗಳಂತೂ ಬೇರೆ ಬೇರೆ ಪ್ಲೇಯರ್ಸ್ಗಳಿಗೆ ಬಂದಿದೆ. ಅಕ್ರಾಸ್ ಆಲ್ ಟೀಮ್ಸ್ ಬಂದಿದೆ ಅಂತ ಹೇಳಬೇಕು. ಸೊ ನೋಡೋಣ ಯಾವ ಪ್ಲೇಯರ್ಸ್ಗಳಿಗೆ ಯಾವ ಅವಾರ್ಡ್ಗಳು ಬಂದಿದೆ ಅಂತ, ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಸಿಕ್ಕಿದೆ ಅಂತ. ವಿನರ್ಸ್ಗೆ ಸಿಕ್ಕಿದೆ 20 ಕೋಟಿ. ಎಲ್ಲ ಸಲ ಸಿಗಾಗೇನೆ 20 ಕೋಟಿ ಸಿಕ್ಕಿದೆ. ಇಲ್ಲಿ 20 ಕೋಟಿ ಇವ್ರಿಗೇನು ಜುಜುಬಿ ಇದೆಲ್ಲ ಏನು ಮ್ಯಾಟ್ರ್ ಕೂಡ ಆಗೋದಿಲ್ಲ. 20 ಕೋಟಿನ ಇಟ್ಕೊಂಡು 20 ಕೋಟಿಗೋಸ್ಕರ ಅಂತೂ ಖಂಡಿತ ಸನ್ರೈಸ್ ಹೈದರಾಬಾದ್ ಆಗಲಿ KKR ಆಗಲಿ ಆಡಿಲ್ಲ. ಯಾಕಂದರೆ ಅವರಿಗೆ 20 ಕೋಟಿ ಅನ್ನೋದು ಸಿಕ್ಕಾಪಟ್ಟೆ ಜುಜುಬಿ. ಇಲ್ಲಿ ಪ್ಯಾಟ್ ಕಮಿನ್ಸ್ಗೆ ಆಗಿರ್ಬೋದು, ಮಿಚೆಲ್ ಸ್ಟಾರ್ಕ್ ಆಗಿರ್ಬೋದು, ಅವ್ರೊಬ್ಬೊಬ್ಬರಿಗೆ 24 ಕೋಟಿ 25 ಕೋಟಿ ರೇಂಜ್ಗೆಲ್ಲ ಕೊಡೋವಂಥವ್ರು ಫ್ರಾಂಚೈಸಿಗಳು. ಸೊ ಇದೊಂದು ಒಂಥರ ಚಿಕ್ಕ ಅಮೌಂಟ್ ಅಂತ ಹೇಳಬೇಕು. ಏನೋ ಅಲ್ಪ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ ಅಷ್ಟೇ, ಅಂತ ಏನು ಹೆವಿ ಮ್ಯಾಟ್ರ್ ಆಗೋದಿಲ್ಲ. 12.5 ಕೋಟಿ ಸಿಕ್ಕಿದೆ ಸನ್ರೈಸ್ ಹೈದರಾಬಾದ್ಗೆ. ರನ್ನರ್ ಅಪ್ಸ್ ಆಗಿದ್ದರಿಂದ ಇನ್ನು ಇಂಡಿವಿಜುವಲ್ ಅವಾರ್ಡ್ಸ್ ವಿಚಾರಕ್ಕೆ ಬಂತು ಅಂದರೆ ಸುನಿಲ್ ನರೇನ್ ಅಂತೂ ಒಂಥರ ಎಲ್ಲ ಹಾವಳಿ ಮಾಡಾಕ್ಬಿಟ್ಟಿದ್ದಾರೆ. ಅವಾರ್ಡ್ಸ್ಗಳನ್ನೆಲ್ಲ ಅವರೇ ದೋಚ್ಕೊಂಡು ಹೋಗಿದ್ದಾರೆ ಅಂತ ಹೇಳಬೇಕು. ಫೇರ್ ಪ್ಲೇ ಅವಾರ್ಡ್ ವಿಚಾರಕ್ಕೆ ಬಂತು ಅಂದರೆ ಸನ್ರೈಸ್ ಹೈದರಾಬಾದ್ಗೆ ಸಿಕ್ಕಿದೆ. ಅವರಿಗೆ ಟ್ರೋಫಿ ಸಿಗದೆ ಇರ್ಬೋದು, ಬಟ್ ಫೇರ್ ಪ್ಲೇ ಅವಾರ್ಡ್ ಸಿಕ್ಕಿದೆ. ಬಟ್ ಫೈನಲ್ಸ್ಗೆ ಬಂದಂಥ ಟೀಮ್ಗೆ ಫೇರ್ ಪ್ಲೇ ಅವಾರ್ಡ್ ಸಿಕ್ಕಿದೆಯಲ್ಲ, ಸೊ ಇದೊಂಥರ ಖುಷಿ ವಿಚಾರ ಅಂತ ಹೇಳ್ಬೇಕು. ಯಾಕಂದರೆ ಯೂಶಲಿ ಫೈನಲ್ಸಲ್ಲಿ ಇರುವಂಥ ಟೀಮ್ಗೆ ಸುಮಾರು ಸಲ ಫೇರ್ ಪ್ಲೇ ಅವಾರ್ಡ್ ಅಂತೂ ಸಿಕ್ಕೇ ಇರೋದಿಲ್ಲ. ಸೊ ಈ ಸಲ ಆ ಥರ ಆಗಿದೆಯಲ್ಲ. ಸೊ ಓಕೆ, ಫ್ಯಾಂಟಸಿ ಪ್ಲೇಯರ್ ಆಫ್ ದ ಸೀಸನ್ನು 10 ಲಕ್ಷ ಸಿಗಿರೋದು ಸುನಿಲ್ ನರೇನ್ಗೆ. ಫ್ಯಾಂಟಸಿ ಪಾಯಿಂಟ್ಸ್ಗಳು ಅಂತ ಬಂದಾಗ ಸುನಿಲ್ ನರೇನು ಹಾವಳಿ ಎಬ್ಬಿಸ್ಬಿಟ್ಟಿದ್ದಾರೆ Dream11 ಅದು ಪಾಯಿಂಟ್ಸ್ಗಳಲ್ಲಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಆ ಅವಾರ್ಡ್ನ 10 ಲಕ್ಷನ ಕೊಟ್ಟಿದ್ದಾರೆ. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಕೂಡ ಸುನಿಲ್ ನರೇನೇ ವಿತ್ 450 ಪಾಯಿಂಟ್ಸು. ಯಾಕಂದರೆ ಬ್ಯಾಟಿಂಗಲ್ಲೂ ಅದೇ ಥರ ಪ್ರದರ್ಶನ, ಜೊತೆಗೆ ಬೌಲಿಂಗಲ್ಲೂ ಕೂಡ ಅದೇ ಥರ ಪ್ರದರ್ಶನ, ಆಲ್ ರೌಂಡಿಂಗ್ ಪರ್ಫಾರ್ಮೆನ್ಸು. ಈ ಟೂರ್ನಮೆಂಟಲ್ಲಿ ಮಸ್ತಾಗಾಡ್ರೋ ಪ್ಲೇಯರ್, ಸಿಂಪಲ್ ಆಗಿ ಮಸ್ತಾಗಾಡ್ರೋ ಪ್ಲೇಯರ್ ಯಾರು ಅಂತಂದರೆ ಅದು ಸುನಿಲ್ ನರೇನ್. ನನ್ ಅದರ್ ದೆನ್ ಸುನಿಲ್ ನರೇನ್. ಅವ್ರು ಬಿಟ್ಟು ಯಾರು ಮಸ್ತಾಗಿ ಆಡಿಲ್ಲ. ಯಾಕಂದರೆ ಅಷ್ಟು ಪಾಯಿಂಟ್ಸ್ ಅವ್ರಿಗೆ ಬಂದಿದೆ. ಆರೆಂಜ್ ಕ್ಯಾಪ್ ಇಟ್ಸ್ ನನ್ ಅದರ್ ದೆನ್ ವಿರಾಟ್ ಕೊಹ್ಲಿ. 10 ಲಕ್ಷ ಸಿಕ್ಕಿದೆ. ಇದೆಲ್ಲ ಜುಜುಬಿ ಗುರು ಎಲ್ಲ, ಇದನ್ನ ಇಸ್ಕೊಳಕ್ಕೂ ಕೂಡ ಬರೋದಿಲ್ಲ ವಿರಾಟ್ ಕೊಹ್ಲಿ ಅವರು. ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿಗೆ ಸಿಕ್ಕಿದೆ. ಆಬ್ವಿಯಸ್ಲಿ ಅವರನ್ನು ಫೈನಲ್ ಇತ್ತು ಅಂದರೆ ಫೈನಲ್ ಕಲೆಕ್ಟ್ ಮಾಡ್ಕೊಂಡ್ರು ಅವ್ರಿಗೆ ಅವಾರ್ಡ್ನ. ಅವ್ರು ಇರಲಿಲ್ವಲ್ಲ, ಬೇರೆಯವ್ರು ಕಲೆಕ್ಟ್ ಮಾಡ್ಕೊಂಡ್ರು ಅಷ್ಟೇ ಅವರ ಪರವಾಗಿ. 741 ರನ್ಸು. ಸೆಕೆಂಡ್ ಇರೋದು ರುತುರಾಜ್ ಗಾಯಕ್ವಾಡು 583. ಅಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಒಂದು ಹ್ಯೂಜ್ ಗ್ಯಾಪ್ ಅಂತೂ ಖಂಡಿತ ಇದೆ. ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಇಂದ ವಿರಾಟ್ ಕೊಹ್ಲಿನ ಆರೆಂಜ್ ಕ್ಯಾಪ್ನ ಲೀಡ್ ಮಾಡ್ಕೊಂಡು ಬಂದಿದ್ದು. ಎಂಡ್ ಆಫ್ ದ ಟೂರ್ನಮೆಂಟ್ವರೆಗೂ ಅದನ್ನೇ ಉಳಿಸ್ಕೊಂಡ್ರಲ್ಲ, ಯಾರಿಗೂ ಹೋಗಂಗೆ ನೋಡ್ಕೊಂಡ್ರಲ್ಲ, ಅದು ಖುಷಿ ಪಡಬೇಕು. ಬಟ್ ಅಂಬಟಿ ರಾಯುಡು ಇನ್ನೊಂಥರ ಹೇಳಿದ್ರು, ಆರೆಂಜ್ ಕ್ಯಾಪ್ ಎಲ್ಲ ಟೂರ್ನಮೆಂಟ್ ಗೆಲ್ಲಕ್ಕಾಗಲ್ಲ, ಆರೆಂಜ್ ಕ್ಯಾಪ್ ಇದ್ದವಲ್ಲ ಟೂರ್ನಮೆಂಟ್ ಗೆಲ್ಲಲ್ಲ ಅನ್ನೋ ಇನ್ನೊಂದು ಸ್ಟೇಟ್ಮೆಂಟ್ ಹಾಕ್ಬಿಟ್ಟಿದ್ದಾರೆ. ವಿಚಾರಕ್ಕೆ ಆಮೇಲೆ ಬರೋಣ. ಸೊ ಇಲ್ಲಿ ಬರೀ ಅವಾರ್ಡ್ ವಿನರ್ಸ್ ಬಗ್ಗೆ ಮಾತಾಡೋಣ, ರಾಯುಡು ಬಗ್ಗೆ ಮಾತಾಡೋದು ಬೇಡ. ಸೊ ಆರೆಂಜ್ ಕ್ಯಾಪ್ ಆಯಿತು, ಪರ್ಪಲ್ ಕ್ಯಾಪು. ಸೊ ಇವ್ರದ್ದು ಏನಂತ ಏನು ಇಂಪ್ಯಾಕ್ಟ್ ಏನಿರಲಿಲ್ಲ. ಪಂಜಾಬ್ ಕಿಂಗ್ಸ್ನ ಹರ್ಷಲ್ ಪಟೇಲ್ರ ಯಾವ ಸೈಕಲ್ ಗ್ಯಾಪಲ್ಲಿ ತಗೊಳ್ಳೋ ವಿಕೆಟ್ಸ್ಗಳು ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿರೋದಿಲ್ಲ. ಈ 24 ವಿಕೆಟ್ಸ್ ತೆಗೆದಿದ್ದಾರೆ ಸೈಕಲ್ ಗ್ಯಾಪಲ್ಲಿ. ಟಕಾನಂಗೆ ತೆಗೆದುಬಿಟ್ಟಿದ್ದಾರೆ. ಬಟ್ ನಾಯಿ ಓಡಿಸ್ಕೊಂಡಂಗಂತೂ ಓಡಿಸ್ಕೊಂಡಿದ್ದಾರೆ. ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಹುಚ್ಚನಾಗಿ ಓಡಿಸ್ಕೊಂಡಿದ್ರು. ಸೊ ಅಂತ ಏನು ಹೆವಿಯಾಗಿ ಏನೋ ಇಂಪ್ಯಾಕ್ಟ್ ಮಾಡಿದ್ರೆ ಅಂತ ಏನೋ ಅನಿಸ್ತಿಲ್ಲ. ವಿಕೆಟ್ ತೆಗೆದಿರ್ಬೋದು ಅಷ್ಟೇ, ಬಟ್ ಆದರೆ ಏನೋ ಮ್ಯಾಚ್ ವಿನರ್ ಆಗೋಗ್ಬಿಟ್ಟಿದ್ರೆ ಎಲ್ಲ ಮ್ಯಾಚ್ಗಳಲ್ಲೂ ಅನ್ನೋ ಥರ ಏನಿಲ್ಲ ಇವರು. ಸೊ ಓಕೆ, ಅವಾರ್ಡ್ ಸಿಕ್ಕಿದೆ, ಇದು ಖುಷಿ ಪಡಬೇಕು. ಪರ್ಪಲ್ ಪಟೇಲ್ 2ನೇ ಬಾರಿ ಪರ್ಪಲ್ ಕ್ಯಾಪ್ನ ತಗೊಂತಾ ಇದ್ದಾರೆ. ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ನಿತೀಶ್ ರೆಡ್ಡಿ ಅವ್ರಿಗೆ ಸಿಕ್ಕಿದೆ ವಿತ್ 141 ಸ್ಟ್ರೈಕ್ ರೇಟು ವಿತ್ 303 ರನ್ಸು. ಈ ಟೂರ್ನಮೆಂಟಲ್ಲಿ ಹೊಡೆದಿರೋದು ಎಮರ್ಜಿಂಗ್ ಪ್ಲೇಯರ್ ಆಗ್ತಾರೆ ನಿತೀಶ್ ರೆಡ್ಡಿ ಅವರು ಕೂಡ 10 ಲಕ್ಷ ಸಿಕ್ಕಿದೆ. ಮೋಸ್ಟ್ ಫೋರ್ಸ್ ಬೈ ಅ ಪ್ಲೇಯರು ಟ್ರಾವಿಸ್ ಹೆಡ್ ಅವ್ರಿಗೆ ಸಿಕ್ಕಿದೆ ವಿತ್ 64 ಫೋರ್ಸು. ಸೆಕೆಂಡ್ ಇರೋದು ವಿರಾಟ್ ಕೊಹ್ಲಿ ವಿತ್ 62 ಫೋರ್ಸು. 4 ಟ್ರಾವಿಸ್ ಹೆಡ್ ಅವ್ರಿಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ರುತುರಾಜ್ ಗಾಯಕ್ವಾಡ್ 58 ಫೋರ್ಸು ನೆಕ್ಸ್ಟ್ ಇದ್ದಾರೆ. ಆಮೇಲೆ ಮೋಸ್ಟ್ ಸಿಕ್ಸಸ್ ಬೈ ಅ ಪ್ಲೇಯರ್ ಅಭಿಷೇಕ್ ಶರ್ಮಾ ಅವ್ರಿಗೆ 42 ಸಿಕ್ಸಸ್ ಹೊಡೆದಿರೋ ಮೂಲಕ ಅವ್ರಿಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ವಿರಾಟ್ ಕೊಹ್ಲಿ ಬೀಂಗ್ ಇನ್ ಸೆಕೆಂಡ್ 38 ಸಿಕ್ಸಸ್ಸು. ಆಮೇಲೆ ಕ್ಲಾಸನ್ ಕೂಡ 38 6ನ ಹೊಡೆದಿದ್ದಾರೆ. ಎಲ್ಲ ಅಷ್ಟೇ ಚಿಕ್ಕ ಡಿಫ್ರೆನ್ಸ್ಗಳು ವಿರಾಟ್ ಕೊಹ್ಲಿಗೆ ಅವಾರ್ಡ್ಗಳೆಲ್ಲ ಬರೋದಕ್ಕೆ. ಬಟ್ ಈ ವಿರಾಟ್ ಕೊಹ್ಲಿ ಹೇಳಿದ್ದಾರೆ, ಏನಕ್ಕೆ ಅವಾರ್ಡ್ಗಳೆಲ್ಲ ಏನಕ್ಕೆ ಬೇಕು, ನಮಗೆ ಟ್ರೋಫಿನೇ ಸಿಕ್ಕಲಿಲ್ಲ ಅಂದಮೇಲೆ ಅವಾರ್ಡ್ಗಳೆಲ್ಲ ಇಟ್ಕೊಂಡು ಏನು ಪ್ರಯೋಜನ ಅನ್ನೋ ಥರ ವಿರಾಟ್ ಕೊಹ್ಲಿ ಹೇಳ್ತಾರೆ. ಎಲೆಕ್ಟ್ರಿಫೈಯಿಂಗ್ ಸ್ಟ್ರೈಕರ್ ಆಫ್ ದ ಸೀಸನ್ನು ಅವಾರ್ಡ್ ಬಂದಿದೆ ಫ್ರೇಜರ್ ಅವ್ರಿಗೆ ವಿತ್ 234 ಸ್ಟ್ರೈಕ್ ರೇಟ್ ಏನೋ ಇತ್ತು ಅವ್ರದ್ದು. ಸಖತ್ತಾಗಿ ಒಳ್ಳೆ ಬೆಂಕಿ ಸ್ಟ್ರೈಕ್ ರೇಟ್ ಇಟ್ಕೊಂಡು ಆಡಿದ್ರು ಕೆಲವೊಂದು ಮ್ಯಾಚ್ಗಳಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸ್ನ ಫ್ರೇಜರ್ಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ. ಆಮೇಲೆ ಕ್ಯಾಚ್ ಆಫ್ ದ ಸೀಸನ್ ಹೋಗುತ್ತೆ ರಮಣ್ ದೀಪ್ ಸಿಂಗ್ ಅವ್ರಿಗೆ. ಈ ಸೀಸನ್ ಬೆಜಾನ್ ಬೆಂಕಿ ಕ್ಯಾಚ್ಗಳು ನೋಡಿದ್ವಿ, ಅದರಲ್ಲಿ ಇವ್ರದ್ದು ಕೂಡ ಒಂದು, ಅದರಲ್ಲಿ ರಮಣ್ ದೀಪ್ ಸಿಂಗಿಗೆ ಸಿಕ್ಕಿದೆ. ಪಿಚ್ ಆ್ಯಂಡ್ ಗ್ರೌಂಡ್ ಆಫ್ ದ ಸೀಸನ್ ಅವಾರ್ಡ್ ಸಿಕ್ಕಿದೆ ಹೈದರಾಬಾದ್ನ ಉಪ್ಪಾಲ್ ಸ್ಟೇಡಿಯಂಗೆ. ಸೊ ಈ ಪಿಚ್ಚು ಮಸ್ತಾಗಿತ್ತು, ಈ ಸ್ಟೇಡಿಯಮ್ಮು ಮಸ್ತಾಗಿತ್ತು. ಆರ್ಗನೈಸೇಷನ್ ವಿಚಾರದಲ್ಲಾಗಿರ್ಬೋದು, ಎಲ್ಲ ಹಾಸ್ಪಿಟಾಲಿಟಿ ಜೊತೆಗೆ ಪಿಚ್ ರೆಡಿ ಮಾಡೋ ವಿಚಾರದಲ್ಲಾಗಿರ್ಬೋದು, ಎಲ್ಲ ಒಂಥರ ಬೆಂಕಿ ಆಗಿತ್ತು ಅನ್ನೋ ಥರ ಹೈದರಾಬಾದ್ ಸ್ಟೇಡಿಯಂಗೆ ಈ ಅವಾರ್ಡ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಆಗಿತ್ತು ಅವಾರ್ಡ್ಸ್ಗಳು. ಅವಾರ್ಡ್ಸ್ ಏನೇ ಇರಲಿ, ಅವಾರ್ಡ್ಸ್ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ, ಟ್ರೋಫಿನೇ ಮ್ಯಾಟ್ರ್ ಆಗೋದು ಅಂತ ಹೇಳ್ತಾರೆ. ನಮ್ಮ RCB ಪ್ಲೇಯರ್ಸ್ಗಳೆಲ್ಲ ಕೇಳಿದ್ರೆ ಅವಾರ್ಡ್ಗಳೆಲ್ಲ, ವಿರಾಟ್ ಕೊಹ್ಲಿಗೆ ಕೇಳಿದ್ರೆ ಇದನ್ನೆಲ್ಲ ಹೇಳ್ತಾರೆ, ಅವಾರ್ಡ್ಗಳೆಲ್ಲ ಅವನ ಅಜ್ಜಿ ಪಿಂಡ ಹೋಗರು ಅಂತ ಹೇಳ್ತಾರೆ.
ಬಟ್ ಅಲ್ಟಿಮೇಟ್ಲಿ ಮೈನ್ ಮ್ಯಾಟ್ರ್ ಆಗೋದು ಟ್ರೋಫಿ ಅಷ್ಟೇ. ಬಟ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಟ್ರೋಫಿನ ಕೂಡ ಮ್ಯಾಟ್ರ್ ಆಗೋದಿಲ್ಲ. ನಮ್ಮ ಆರ್ ಸಿ ಬಿ ಗೆದ್ದಿಲ್ಲೂ ಪರವಾಗಿಲ್ಲ, ಗುರು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅನ್ನೋಂಥ ಆರ್ ಸಿ ಬಿ ಫ್ಯಾನ್ಸ್ಗಳು ನಾವು ಅಲ್ವಾ. ಸೊ ನಿಮ್ಗೇನು ಅನ್ನಿಸ್ತು ಈ ಅವಾರ್ಡ್ಸ್ಗಳೆಲ್ಲ ನೋಡ್ಬಿಟ್ಟು? ವಿರಾಟ್ ಕೊಹ್ಲಿ ರಿಟರ್ನ್ ಮಾಡ್ಕೊಂಡ್ರಲ್ಲ ಆರೆಂಜ್ ಕ್ಯಾಪ್ನ, ಯಾರಿಗೂ ಕೂಡ ಬಿಟ್ಕೊಂಡು ಕೊಡ್ದೆ, ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಎಂಡ್ವರೆಗೂ ಕೂಡ ಯಾರಿಗೂ ಬಿಟ್ಕೊಂಡು ಕೊಡದೆ. ಪರ್ಪಲ್ ಕ್ಯಾಪ್ ಇರೋದು ಆ ಥರ ಇಲ್ಲ, ಬೇರೆಯವರು ಬಂದು ಹೋಗ್ತಿರೋ. ಬಟ್ ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗಿಂದ ಇಟ್ಕೊಂಡು ಎಂಡ್ವರೆಗೂ ಕೂಡ ಆರೆಂಜ್ ಕ್ಯಾಪ್ನ ಅವರೇ ರಿಟರ್ನ್ ಮಾಡ್ಕೊಂಡ್ರಲ್ಲ. ಇನ್ನೇನು ಅನಿಸಿದೆ ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.